ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 11. ಶ್ರೀ ನರಹರಿ ಜನನ, ದೈವಿ ಶಕ್ತಿಯ ಅವತಾರ. ಸಿದ್ಧಯೋಗಿಯು ನಾಮಧಾರಕನಿಗೆ ಹೇಳಿದರು, ಪ್ರದೋಷ ಕಾಲದಲ್ಲಿ ಮಾಡುವ ಶಿವಪೂಜೆಯ ಫಲ ಅತ್ಯಂತ ಶ್ರೇಷ್ಠವಾದುದು. ಅದರಿಂದಲೇ ಮಹಾನ್ ಆತ್ಮರು ಜನಿಸುತ್ತಾರೆ ಎಂದು. ಬೀದರ್ ಸಮೀಪದ ಕಾರಂಜ ಎಂಬ ಗ್ರಾಮದಲ್ಲಿ ಮಾಧವ ಮತ್ತು ಅಂಬಾ ಎಂಬ ದಂಪತಿಗಳು ವಾಸಿಸುತ್ತಿದ್ದರು. ಅವರು ಅಪಾರ ಭಕ್ತಿಯಿಂದ ಪ್ರದೋಷ ವ್ರತವನ್ನು ನಿರಂತರವಾಗಿ ಆಚರಿಸುತ್ತಿದ್ದರು. ಅವರ ಭಕ್ತಿಯ ಫಲವಾಗಿ ಒಂದು ದಿನ ಅಂಬಾಗೆ ಸುಪುತ್ರನಾದನು. ಆ ಶಿಶು ಜನಿಸಿದಾಗ ಅಳುವುದಕ್ಕೆ ಬದಲು ಓಂ ಎಂದು ಉಚ್ಚರಿಸಿತು. ಇದನ್ನು ಕಂಡ ಎಲ್ಲರೂ ಆಶ್ಚರ್ಯಚಕಿತರಾದರು. ಹಿರಿಯರು, ಈ ಮಗು ಭವಿಷ್ಯದಲ್ಲಿ ಮಹಾನ್ ಸನ್ಯಾಸಿಯಾಗುವನು, ಜನರ ದುಃಖವನ್ನು ನಿವಾರಿಸುವ ದಿವ್ಯ ಶಕ್ತಿ ಉಳ್ಳವನಾಗುವನು ಎಂದು ಹೇಳಿದರು. ಮಗುವಿಗೆ ಶಾಲಗ್ರಾಮದೇವ ಮತ್ತು ನರಹರಿ ಎಂಬ ಹೆಸರನ್ನು ಇಟ್ಟರು. ಬಾಲ್ಯದಿಂದಲೇ ನರಹರಿ ಧ್ಯಾನ ಮಗ್ನನಾಗಿದ್ದು 7 ವರ್ಷಗಳವರೆಗೆ ಓಂ ಅನ್ನು ಹೊರತುಪಡಿಸಿ ಮತ್ತಾವ ಮಾತನ್ನೂ ಮಾತನಾಡಲಿಲ್ಲ. ತಾಯಿ ತಂದೆಯರು ಆತ ಮೌನಿಯಾಗುವನೆಂದು ಭಯಪಟ್ಟು ವೈದ್ಯರು ಹಾಗೂ ಜ್ಯೋತಿಷಿಗಳನ್ನು ಕರೆಸಿದರು. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಎಳೆಯ ವಯಸ್ಸಿನಲ್ಲಿ ಅವನ ಉಪನಯನದ ಸಂದರ್ಭದಲ್ಲಿ ಎಲ್ಲರೂ ಆತ ಸವಿತೃ ಮಂತ್ರವನ್ನು ಉಚ್ಚರಿಸಲು ಸಾಧ್ಯವಿಲ್ಲವೆಂದು ಭಾವಿಸಿದರು. ಆದರೆ ನರಹರಿಯು ಒಂದು ಕಬ್ಬಿಣದ ದಂಡದ ಮೇಲೆ ದೃಷ್ಟಿ ಹಾಯಿಸಿದಾಗ ಅದು ಸುವರ್ಣವಾಗಿ ಮಾರ್ಪಟ್ಟಿತು. ಎಲ್ಲರೂ ಮೂಕ ವಿಸ್ಮಿತರಾದರು. ಉಪನಯನದ ಸಂದರ್ಭದಲ್ಲಿ ತಂದೆ ಸವಿತೃ ಮಂತ್ರವನ್ನು ಕಿವಿಯಲ್ಲಿ ಹೇಳಿದರೂ ನರಹರಿಯು ಪ್ರತಿಕ್ರಿಯಿಸಲಿಲ್ಲ. ಆದರೆ ಮಾತೃ ಭಿಕ್ಷೆಯ ಸಂದರ್ಭದಲ್ಲಿ ಆತ ಋಗ್ವೇದವನ್ನು ಮಧುರವಾಗಿ ಪಠಿಸಿ ನಂತರ ಯಜುರ್ವೇದ ಮತ್ತು ಸಾಮವೇದಗಳನ್ನು ಸುಶ್ರಾವ್ಯವಾಗಿ ಪಠಿಸಿದನು. ಆ ಕ್ಷಣದಿಂದ ಅವನ ಮೌನ ಮುರಿಯಿತು. ಮಾತಾಪಿತೃಗಳು ಸಂತೋಷಗೊಂಡರು. ಎಲ್ಲರೂ ನರಹರಿಯ ದಿವ್ಯ ಶಕ್ತಿಯನ್ನು ಅರಿತು ವಿಸ್ಮಯಗೊಂಡರು. ಆ ದಿನ ನರಹರಿಯು ತಾಯಿಗೆ ಹೇಳಿದನು, ಅಮ್ಮ, ನೀನು ನನಗೆ ಭಿಕ್ಷೆಯನ್ನು ನೀಡಿದ್ದೀಯ, ಈಗ ನಾನು ಸನ್ಯಾಸಿಯಾಗುತ್ತೇನೆ ಎಂದು. ತಾಯಿ ಅಂಬಾ ಬೇಡಿಕೊಂಡಳು, ಮಗನೇ, ನಮ್ಮನ್ನು ಬಿಟ್ಟು ಹೋಗಬೇಡ. ಆದರೆ ನರಹರಿಯು ವಿನಮ್ರವಾಗಿ, ಅಮ್ಮ, ನಾನು ಸನ್ಯಾಸಿಯಾಗಿ ಜನಿಸಿದ್ದೇನೆ, ಇಡೀ ಜಗತ್ತೇ ನನ್ನ ಕುಟುಂಬ ಎಂದು ಹೇಳಿದನು. ನಂತರ ಆತ ತಾಯಿಗೆ ಸನ್ಯಾಸದ ಮಹತ್ವವನ್ನು ಉಪದೇಶಿಸಿ ತನ್ನ ದೈವಿಕ ಮಾರ್ಗದತ್ತ ಹೊರಟನು. ಇದರಿಂದ ಗುರುಚರಿತ್ರೆಯ 11ನೇ ಅಧ್ಯಾಯ ಮುಕ್ತಾಯಗೊಳ್ಳುತ್ತದೆ. ಈ ಅಧ್ಯಾಯದಿಂದ ನಾವು ಕಲಿಯಬೇಕಾದ ಜೀವನ ಪಾಠಗಳು. ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿದ ಪೂಜೆಯ ಫಲವು ತುಂಬಾ ಅಮೂಲ್ಯವಾದುದು. ಮಾಧವ ಮತ್ತು ಅಂಬಾ ದಂಪತಿಗಳ ನಿಷ್ಠೆಯ ಫಲವಾಗಿ ದೈವಿ ಶಕ್ತಿಯು ನರಹರಿಯ ರೂಪದಲ್ಲಿ ಜನಿಸಿತು. ಮೌನದಲ್ಲೇ ಮಹತ್ವವಿದೆ. ನರಹರಿಯು 7 ವರ್ಷಗಳವರೆಗೆ ಓಂ ಎಂಬ ದೈವ ಮಂತ್ರವನ್ನೇ ಉಚ್ಚರಿಸುತ್ತಿದ್ದನು. ಇದು ಮನಸ್ಸಿನ ಶಾಂತಿಯ ಮಹತ್ವವನ್ನು ನೆನಪಿಸುತ್ತದೆ. ದೈವಿ ಶಕ್ತಿಯು ಅಲೌಕಿಕ. ಕಬ್ಬಿಣದ ದಂಡವನ್ನು ಚಿನ್ನವನ್ನಾಗಿ ಮಾಡಿದ ಘಟನೆ ನಮಗೆ ನಂಬಿಕೆಯ ಮಹತ್ವವನ್ನು ತೋರಿಸುತ್ತದೆ. ಸತ್ಯ ಸನ್ಯಾಸ ಎಂದರೆ ತ್ಯಾಗ ಮತ್ತು ವಿಶ್ವಪ್ರೀತಿ. ನರಹರಿಯು ಹೇಳಿದಂತೆ ಇಡೀ ಜಗತ್ತೇ ತನ್ನ ಕುಟುಂಬ. ಇದು ಮಾನವೀಯತೆಯ ಪರಮ ಸಂದೇಶವಾಗಿದೆ. ಮಾತೃಭಕ್ತಿ ಮತ್ತು ಧರ್ಮನಿಷ್ಠೆ ಎರಡೂ ಜೀವನದ ಆಧಾರಗಳು. ನರಹರಿಯು ತಾಯಿಗೆ ಗೌರವವನ್ನು ನೀಡಿ ಸನ್ಯಾಸ ಮಾರ್ಗವನ್ನು ವಿವರಿಸಿದರು. ಇದು ಸೌಮ್ಯತೆ ಮತ್ತು ಜ್ಞಾನ ಎರಡರ ಸಮನ್ವಯವಾಗಿದೆ. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.